ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹುಷಾರಪ್ಪ ಹುಕ್ಕೇರಿ ಜನ. ಲಕ್ಷ್ಮೀದೇವಿ ಜಾತ್ರೆಯಲ್ಲಿ ಕಳ್ಳರ ಕೈಚಳಕ. ಖತರ್ನಾಕ್ ಕಳ್ಳರಿಂದ ಬಂಗಾರದ ಚೈನ್ ಕಳವು. ಶ್ರೀ ಲಕ್ಷ್ಮೀದೇವಿ ಹೊನ್ನಾಟದ ಸಮಯದಲ್ಲಿ ಮೈ ಮೇಲೆ ಎರಗಿ ಹಲ್ಲಿನಿಂದ ಚೈನ್ ಕಡಿದು ಕಳುವು ಮಾಡಿದ ಪ್ರಕರಣಗಳು ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದ್ದಾವ. ಕಳೆದ ಜಾತ್ರೆಗಿಂತ ಈ ಬಾರಿ ಜಾತ್ರೆಯಲ್ಲಿ ಸಾಗರದಂತೆ ಹರಿದು ಬಂದ ಭಕ್ತ ಸಾಗರ. ಈ ಸಂಖ್ಯೆ ಬಂದ ಈ ಭಕ್ತ ಸಾಗರ ಬಂಡವಾಳವನ್ನಾಗಿ ಉಪಯೋಗಿಸಿಕೊಂಡ ಕಳ್ಳರು ಚಾಣಾಕ್ಷರತೆಯಿಂದ ಕೊರಳಿನ ಚೈನು ಹಲ್ಲಿನಿಂದ ಕಡಿದು ಎಸ್ಕೇಪ್. ಹುಕ್ಕೇರಿ ಶ್ರೀ ಲಕ್ಷ್ಮೀ ದ್ಯಾಮವ್ವ ದೇವಿ ಜಾತ್ರೆಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಇದ್ರೂ ಕೂಡ ಖತರ್ನಾಕ್ ಕಳ್ಳರ ಕೈಚಳಕ. ಶ್ರೀ ಲಕ್ಷ್ಮೀ ದೇವಿ ಹೊನ್ನಾಟ, ಜನಸಂದಣಿ, ಹಲ್ಲಿನಿಂದ ಚೈನ್ ಕಡಿದು ಕಳುವು ಒಂದೊಂದಾಗಿ ಈಗ ಬೆಳಕಿಗೆ ಬರ್ತಾ ಇದ್ದಾವ ನೋಡಿ. ಶಂಕಿತ ಆರೋಪಿಯನ್ನು ಜನರೇ ಹಿಡಿದು ಪೊಲೀಸರಿಗೆ ಒಪ್ಪಿಸಿದರು ಸಾರ್ವಜನಿಕರು. ಹುಷಾರ್, ಜಾತ್ರೆಯಲ್ಲಿ ಕಳ್ಳರಿದ್ದಾರೆ. ನಿಮ್ಮ ಆಭರಣ ಬಗ್ಗೆ ಕಾಳಜಿ ವಹಿಸಿ. ನಾನು ಸತ್ಯಂ ಗಾಯಕ್ವಾಡ್. ನಮ್ಮ ಊರಿನಲ್ಲಿ ನಿನ್ನೆ ಜಾತ್ರೆ ಮಹೋತ್ಸವದಲ್ಲಿ ನನ್ನ ಕೊಳದಲ್ಲಿರುವ ಬಂಗಾರದ ಚೈನವನ್ನು ದೇವರ ಹೊನ್ನಾಟ ಆಡುವ ವೇಳೆಯಲ್ಲಿ ಕಳ್ಳರು ಕಿಡಿಗೇಡಿಗಳು ಬಂದು ನನ್ನ ಕುತ್ತಿಗೆ ಮೇಲಿನ ಚೈನವನ್ನು ಬಾಯಿಯಿಂದ ಕಚ್ಚಿ ತಗೊಂಡು ಹೋಗುವಾಗ ನಮ್ಮ ಮನೆಯಲ್ಲಿದ್ದ ಪಾವನೆರ ಹುಡುಗಿಯರು ಆ ಹಿಡಿಯೋವನ್ನು ಮಾಡಿ ಅವ್ರನ್ನು ಹಿಡಿದು ಪೊಲೀಸರ ಹತ್ತಿರ ನಾವು ಒಪ್ಪಿಸಿದ್ದೇವೆ. ದೇವಿ ಹೊನ್ನಾಟದ ಸಮಯದಲ್ಲಿ ಮೈ ಮೇಲೆ ಎರಗಿ ಹಲ್ಲಿನಿಂದ ಚೈನ್ ಕಡಿದು ಕಳುವು ಮಾಡಿದ ಪ್ರಕರಣಗಳು ಒಂದೊಂದಾಗಿ ಬರ್ತಾ ಇದ್ದಾವ ನೋಡಿ. ರಾತ್ರಿ ಶ್ರೀ ಲಕ್ಷ್ಮೀ ದೇವಿಯ ಹೊನ್ನಾಟ ಕಣ್ತುಂಬಿಕೊಳ್ಳುವ ಸಮಯದಲ್ಲಿ ಕೊರಳಲ್ಲಿದ್ದ ಬಂಗಾರದ ಚೈನು ನೋಡುತ್ತಲೇ ಮಾಯವಾಗಿವೆ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಹೋಗ್ಮಣ್ಣ, ಈಗ ನನ್ನ ಮಗನ ಕರ್ಕೊಂಡು ಅವ ಚೀಡ ಅಲ್ಲಿ